ಈ ಜೀವ ನಿನಗಾಗಿ ಮುಂದುವರಿದ ಭಾಗ 28. ಆದ್ಯಳಿಗೆ ರ್ಯಾಗಿಂಗ್ ಮಾಡುತ್ತಿದ್ದವರನ್ನು ಅವನು ಹೊಡೆದು ನೆಲಕ್ಕೆ ಉರುಳಿಸಿದನು. ಕೊನೆಯದಾಗಿ ನೇಹಳ ಕೆನ್ನೆಗೆ ಪಟಾರಣೆ ಬಾರಿಸಿದನು. ಇದರಿಂದ ನೇಹ ಕೆಂಡಾಮಂಡಲವಾದಳು. ಕೋಪದಿಂದ ಅವಳು ಬುಸುಗುಡುತ್ತಾ, ಹೌ ಡೇರ್ ಯು, ನನ್ನ ಕೆನ್ನೆಗೆ ಬಾರಿಸಕ್ಕೆ ಎಷ್ಟು ಧೈರ್ಯ ನಿನಗೆ? ನನ್ನನ್ನು ಯಾರು ಅಂತ ಅಂದ್ಕೊಂಡಿದ್ಯಾ? ಈ ಕಾಲೇಜ್ ಪ್ರಿನ್ಸಿಪಲ್ ಮಗಳು ನಾನು. ಈಗಲೇ ಡ್ಯಾಡಿಗೆ ಹೇಳಿ ನಿನ್ನನ್ನು ಈ ಕಾಲೇಜಿನಿಂದ ಸಸ್ಪೆಂಡ್ ಮಾಡಿಸ್ತೀನಿ. ನೀನು ಯಾರಾದ್ರೆ ನನಗೇನೆ? ನಿನ್ನ ಶ್ರೀಮಂತಿಕೆ ದರ್ಪ ನಿನ್ನ ಹತ್ರನೇ ಇಟ್ಕೋ, ಅದನ್ನೆಲ್ಲ ನನ್ನ ಎದುರು ತೋರ್ಸಕ್ಕೆ ಹೋಗ್ಬೇಡ. ನನ್ಗೇನೆ ಹೌ ಡೇರ್ ಯು ಅಂತ ಕೇಳ್ತಾ ಇದೆಯಾ? ನನ್ನ ತಂಗಿನ ರ್ಯಾಗ್ ಮಾಡಕ್ಕೆ ನಿನಗೆ ಎಷ್ಟೇ ಧೈರ್ಯ ಇರಬೇಕು? ಇನ್ನೊಂದ್ಸಲ ಈ ಅಗಸ್ತ್ಯನ ತಂಗಿಯ ತಂಟೆಗೆ ಬಂದ್ರೆ ನಿಮ್ಮನ್ನೆಲ್ಲ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಇಲ್ಲಿ ಏನ್ ನಡೆದಿದೆಯೋ ಅದನ್ನೆಲ್ಲ ನನ್ನ ಫ್ರೆಂಡ್ ರೆಕಾರ್ಡ್ ಮಾಡಿದ್ದಾನೆ. ಅದು ಯಾರಿಗೆ ಹೇಳ್ತೀಯ ಹೇಳ್ಕೋ ಹೋಗು. ಇಲ್ಲಿ ನಡೆದ ವಿಡಿಯೋ ತೋರಿಸ್ತೀನಿ, ನಿನ್ನನ್ನೇ ಸಸ್ಪೆಂಡ್ ಮಾಡಿಸ್ತೀನಿ ಅಂತ ಹೇಳಿದ ಅವನು ಕೆಳಗೆ ಬಿದ್ದವರ ಕಡೆ ನೋಡಿ, ಏಯ್ ಎಲ್ರು ಕೇಳಿಸ್ಕೊಳ್ರೋ, ನಾವು ಬಡವರೇ ಇರ್ಬೋದು, ಆದ್ರೆ ನಮ್ಗೆ ಸೆಲ್ಫ್ ರೆಸ್ಪೆಕ್ಟ್ ತುಂಬಾನೇ ಇದೆ. ಯಾರಾದ್ರೂ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ನ ಡ್ಯಾಮೇಜ್ ಮಾಡಕ್ಕೆ ನೋಡಿದ್ರೆ ಇನ್ನೊಂದ್ಸಲ ಇದಕ್ಕಿಂತ ಜಾಸ್ತಿ ಕೈಕಾಲು ಮುರಿದಾಗ್ತೀನಿ. ನಮ್ಮ ಹಳ್ಳಿಯಲ್ಲಿ ಎಲ್ಲರೂ ನನ್ನನ್ನು ಡಾನ್ ಅಂತ ಕರೀತಾರೆ. ಯಾರಾದ್ರೂ ಹೆಣ್ಮಕ್ಳಿಗೆ ತೊಂದರೆ ಕೊಟ್ರೇನೆ ಸುಮ್ಮನೆ ಇರುವನಲ್ಲ ಈ ಅಗಸ್ತ್ಯ. ಅಂಥದ್ರಲ್ಲಿ ನನ್ನ ತಂಗಿಗೆ ಯಾರಾದ್ರೂ ತೊಂದರೆ ಕೊಟ್ಟರೆ ನಾನು ಸುಮ್ಮನೆ ಇರ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ಇನ್ನೊಂದ್ಸಲ ಅವಳು ಸುತ್ತಮುತ್ತ ಏನಾದ್ರೂ ಕಾಣಿಸ್ಕೊಂಡ್ರೆ ಚರ್ಮ ಸುಳಿದ್ಬಿಡ್ತೀನಿ ಅಂತ ಹೇಳಿದಾಗ ಆದ್ಯ ಖುಷಿ ಪಡುತ್ತಾ ಜೋರಾಗಿ ಕ್ಲಾಪ್ ಹಾಕತೊಡಗಿದಳು. ಇದನ್ನು ನೋಡಿದ ನೇಹ ಸಿಟ್ಟಿನಿಂದ ಕುದಿಯತೊಡಗಿದಳು. ನೇಹಾಳನ್ನು ನೋಡಿದ ಆದ್ಯ, ನಾನು ಆಗ್ಲೇ ಹೇಳಿದ್ದೆ ನನ್ನ ಅಣ್ಣ ಏನಾದ್ರೂ ನನ್ನ ಡ್ರ್ಯಾಗ್ ಮಾಡೋದನ್ನು ನೋಡಿದ್ರೆ ನಿಮ್ಮನ್ನೆಲ್ಲ ಸುಮ್ಮನೆ ಬಿಡಲ್ಲ ಅಂತ. ಅದಕ್ಕೆ ನೀನೇನು ಹೇಳಿದೆ? ನಿನ್ನ ಅಣ್ಣ ಏನು ದೊಡ್ಡ ರೌಡಿನ ಅಂತ. ಈಗ ನೋಡಿದೆ ಅಲ್ವಾ ಅವನು ಎಷ್ಟು ದೊಡ್ಡ ರೌಡಿ ಅಂತ. ನಿಮ್ಮಂಥವ್ರಿಗೆಲ್ಲ ಅವನು ರೌಡಿನೇ, ಆದರೆ ಒಳ್ಳೆಯವರಿಗೆ ನನ್ನ ಅಣ್ಣ ಹೀರೋ ಅಂತ ಅವಳು ಹೇಳಿದಾಗ ನೇಹ ಮುಖ ಸಿಂಡರಿಸಿಕೊಂಡಳು. ಅಗಸ್ತ್ಯ ಆದ್ಯಳ ಕೈ ಹಿಡಿದು ಅವಳನ್ನು ಕರೆದುಕೊಂಡು ಹೋಗತೊಡಗಿದನು. ಒಂದ್ಸಲ ಅವಳ ಕಡೆ ನೋಡಿ, ನಿನ್ಗೆ ಅಷ್ಟೊಂದು ಅರ್ಜೆಂಟ್ ಏನಿತ್ತು? ನನ್ನನ್ನು ಬಿಟ್ಟು ಯಾಕೆ ಕ್ಯಾಂಪಸ್ ಒಳಗಡೆ ಬಂದೆ? ಅಗು, ನನ್ಗೇನು ಗೊತ್ತು ಇಲ್ಲಿ ಈ ಥರದವ್ರು ಇರ್ತಾರಂತ. ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ನನ್ನನ್ನು ಅಗು ಅಂತ ಕರಿಬೇಡ ಅಂತ. ಅಗಸ್ತ್ಯ ಅಂತ ಇಷ್ಟು ಚೆನ್ನಾಗಿ ನನ್ನ ಹೆಸರಿದೆ. ಒಂದೇ ಅಗಸ್ತ್ಯ ಅಂತ ಕರೆ, ಇಲ್ಲ ಅಂದ್ರೆ ಅಣ್ಣ ಅಂತ ಕರೆ. ಅಣ್ಣ ಅನ್ನಲ್ಲ ಕಣೋ, ನಾನು ಯಾಕೆ ನಿನ್ನನ್ನು ಅಣ್ಣ ಅಂತ ಕರೀಲಿ? ನೀನು ಬರೀ ನನಗಿಂತ 5 ನಿಮಿಷ ಬೇಗ ಹುಟ್ಟಿದೀಯ ಅಷ್ಟೇ. 5 ನಿಮಿಷ ಬೇಗ ಆದ್ರೂ ನಾನು ನಿನಗೆ ದೊಡ್ಡವನೇ ಅಲ್ವಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಕಣೋ. ನಾನು ನಿನ್ನನ್ನು ಅಣ್ಣ ಅಂತ ಮಾತ್ರ ಕರೆಯಲ್ಲ, ಬೇಕಾದ್ರೆ ಅಗಸ್ತ್ಯ ಅಂತ ಕರೀತೀನಿ, ಆಯ್ತಾಗು ಅಂತ ಹೇಳಿ ಜೋರಾಗಿ ನಕ್ಕಳು. ಅವನು ಅವಳು ತರಲೆ ಮಾಡೋದನ್ನು ನೋಡಿ ಅವಳ ತಲೆಗೆ ಕೈಯಿಂದ ಮೃದುವಾಗಿ ಒಂದು ಏಟು ಕೊಟ್ಟು, ನಡಿ ಈಗ ಕ್ಲಾಸಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ಅವಳನ್ನು ಕರೆದುಕೊಂಡು ಹೋದನು. ಇತ್ತ ಒದೆದಿಂದ ಬಿದ್ದಿದ್ದ ಸನ್ನಿಯನ್ನು ನೇಹ ಎಬ್ಬಿಸತೊಡಗಿದಳು. ಅವನು ನೋವಿನಿಂದ ನರಳುತ್ತಾ, ನಿಧಾನ ನೇಹ, ನೋವಾಗುತ್ತೆ. ನೀವೆಲ್ಲ ಇಷ್ಟು ಜನ ಇದ್ದು ಕೂಡ ಅವನಿಗೆ ಹೊಡೆಯಕ್ಕಾಗಿಲ್ಲ ಅಂದ್ರೆ ಶೇಮ್ ಮೋನೆ ಸನ್ನಿ. ನೀನೇ ನೋಡಿದ್ಯಲ್ವ ನೇಹ ಅವನು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ರೌಡಿ ಅಂತ ಬೇರೆ ಹೇಳ್ತಾ ಇದ್ದಾನೆ. ನಾವು ಅವನನ್ನು ಶಕ್ತಿಯಿಂದ ಸೋಲಿಸಕ್ಕಾಗಲ್ಲ. ಅವನಿಗೆ ಏನು ಮಾಡ್ಬೇಕಂತ ನಾಳೆ ಯೋಚಿಸೋಣ. ಈಗ ನೀವೆಲ್ಲ ಹೋಗಿ ಫಸ್ಟ್ ಏಡ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಅವರನ್ನು ಕಳುಹಿಸಿದಳು. ಅವರೆಲ್ಲ ಹೋದ ಮೇಲೆ ತನ್ನ ಕೆನ್ನೆಗೆ ಕೈ ಹಿಡಿದವಳು, ಹೌ ಡೇರ್ ಹಿ, ನನ್ನ ಕೆನ್ನೆಗೆ ಹೊಡೆದಿದ್ದಾನೆ. ಈ ಅವಮಾನವನ್ನು ನಾನು ಯಾವತ್ತೂ ಮರೆಯಲ್ಲ. ಎಲ್ಲರ ಎದುರು ನನಗೆ ಹೊಡೆದು ಅವಮಾನಿಸ್ಬಿಟ್ಟ ಅಲ್ವಾ, ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಎಲ್ಲರ ಎದುರು ನನಗೆ ಹೇಗೆ ಅವಮಾನ ಮಾಡಿದ್ನೋ ಹಾಗೆ ಅವನಿಗೂ ಕೂಡ ಅವಮಾನ ಮಾಡೇ ಮಾಡ್ತೀನಿ. ಡ್ಯಾಡ್ಗೆ ಹೇಳಿ ಅವನನ್ನು ಸಸ್ಪೆಂಡ್ ಮಾಡಿಸೋಣ ಅಂದ್ರೆ ಅವನು ನಮ್ಮನ್ನೇ ಸಿಕ್ಕಿಸಿ ಹಾಕಕ್ಕೆ ಪ್ಲಾನ್ ಮಾಡಿದ್ದಾನೆ. ಸನ್ನಿ ಹೇಳಿದಾಗೆ ಅವನು ಶಕ್ತಿಯಿಂದ ಸೋಲಿಸಕ್ಕಾಗಲ್ಲ, ಯುಕ್ತಿಯಿಂದ ಸೋಲಿಸಬೇಕು. ಅವನನ್ನು ಯಾವ ಥರ ಸೋಲಿಸ್ಬೇಕಂತ ನನಗೆ ಚೆನ್ನಾಗೇ ಗೊತ್ತು ಅಂತ ಅಂದುಕೊಂಡ ಅವಳು ಕ್ಲಾಸ್ ರೂಮಿನಂತ ಹೆಜ್ಜೆ ಹಾಕತೊಡಗಿದಳು. ಮೊದಲ ದಿನದ ಕಾಲೇಜು ಮುಗಿದ ನಂತರ ಅಗಸ್ತ್ಯ ಮತ್ತು ಆದ್ಯ ತಮ್ಮ ಮನೆಗೆ ಹೊರಟರು. ಪುಟ್ಟದೊಂದು ಮನೆ. ಅವರ ಅಪ್ಪ ಅಮ್ಮ ದುಡಿಮೆ ಮಾಡಿ ಅವರಿಬ್ಬರನ್ನು ಸಾಕಿ ಬೆಳೆಸಿದ್ದರು. ಮನೆಗೆ ಬಂದ ಅವರಿಬ್ಬರಿಗೆ ಅವರ ಅಜ್ಜಿ ಕೈ ಕಾಲು ಮುಖ ತೊಳೆದುಕೊಂಡು ಬರಲು ಹೇಳಿದರು. ಕೈ ಕಾಲು ಮುಖ ತೊಳೆದುಕೊಂಡು ಬಂದ ಆದ್ಯ ತನ್ನ ಅಜ್ಜಿಯ ಬಳಿ ಬಂದು,
ಅಜ್ಜಿ, ಅಮ್ಮ ಇಲ್ಲಿ. ಅವಳ ಮನೆಗೆ ದಿನಸಿ ಸಾಮಗ್ರಿ ತರಕ್ಕೆ ಮಾರ್ಕೆಟ್ಗೆ ಹೋಗಿದ್ದಾಳೆ, ಇನ್ನೇನು ಬರ್ಬೋದು. ಅಜ್ಜಿಯ ಮಾತು ಕೇಳಿದ ಅಗಸ್ತ್ಯ, ಅಮ್ಮನಿಗೆ ಎಷ್ಟು ಸಲ ಹೇಳಿದ್ದೇನೆ ಒಬ್ಬರೇ ಹೋಗ್ಬೇಡಿ ಅಂತ, ಆದರೂ ನನ್ನ ಮಾತನ್ನು ಕೇಳುವುದೇ ಇಲ್ಲ ಅಂತಾರೆ. ನನಗೆ ಹೇಳಿದ್ರೆ ನಾನೇ ಹೋಗ್ತಾ ಇರ್ಲಿಲ್ವಾ? ನಿನ್ನ ಅಪ್ಪನೇ ಅವಳನ್ನು ಬರಕ್ಕೆ ಹೇಳಿದ್ದು, ಇಬ್ಬರು ಒಟ್ಟಿಗೆ ಬರ್ತಾರೆ ಬಿಡು ಅಂತ ನೀಲಮ್ಮರವರು ಹೇಳುತ್ತಿರುವಾಗಲೇ ಅವರಿಬ್ಬರು ಮನೆಗೆ ದಿನಸಿ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದರು. ಅಗಸ್ತ್ಯ ಕೂಡಲೇ ಹೋಗಿ ಅವರ ಕೈಯಲ್ಲಿದ್ದ ದಿನಸಿ ಸಾಮಗ್ರಿಗಳನ್ನು ತೆಗೆದುಕೊಂಡು ಮನೆಯೊಳಗೆ ಇಟ್ಟನು. ಆದ್ಯ ಅವರಿಬ್ಬರನ್ನು ನೋಡಿ, ನಿಮ್ಮಿಬ್ಬರು ನೋಡಿದ್ರೆ ನನಗೇನೋ ಹೊಟ್ಟೆಯರು ಬಂದ್ಬಿಡುತ್ತೆ. ಈ ವಯಸ್ಸಲ್ಲಿ ಒಳ್ಳೆ ಲವರ್ಸ್ ಥರ ಜೊತೆಗೇನೆ ಓಡಾಡ್ತಾ ಇರ್ತೀರ. ಅವಳ ಮಾತು ಕೇಳಿದ ಅಗಸ್ತ್ಯ, ಅಜ್ಜಿ, ಅಮ್ಮ ಮತ್ತು ಅಪ್ಪನಿಗೆ ದೃಷ್ಟಿ ತೆಗೆದ್ಬಿಡಿ, ಇಲ್ಲಾಂದ್ರೆ ಇವಳ ಕೆಟ್ಟ ದೃಷ್ಟಿನ ಅವ್ರಿಗೆ ಬಿದ್ದುಬಿಡುತ್ತೆ. ಏ ಲಂಬು, ಸಾಕು ಮುಚ್ಚೆ ಬಾಯಿ, ನಾನೇಕೆ ಅವ್ರಿಗೆ ಕೆಟ್ಟ ದೃಷ್ಟಿ ಹಾಕ್ಲಿ? ನೋಡಿ ಅಮ್ಮ ಅವನು ಹೇಗೆ ಮಾತಾಡ್ತಾನಂತ. ಹೋಗ್ಲಿ ಬಿಡಮ್ಮ, ಅಣ್ಣ ಅಲ್ವಾ, ಅಣ್ಣಂದ್ರೆ ಯಾವಾಗಲೂ ಹೀಗೇನೆ ಇರೋದು. ಅಪ್ಪ ಅಮ್ಮ ಅಂತ ಅವನಿಗೇನೆ ಸಪೋರ್ಟ್ ಮಾಡೋದು, ನೀವಾದರೂ ನನಗೆ ಸಪೋರ್ಟ್ ಮಾಡಿ. ಏ ಅಗಸ್ತ್ಯ, ಯಾಕೋ ನನ್ನ ಮಗಳಿಗೆ ಕೀಟ್ಲೆ ಮಾಡ್ತೀಯಾ? ಅವಳಿಗೆ ಏನಾದರೂ ಮಾಡೋ ಮುನಿ ಈ ಅಪ್ಪ ಅವಳ ಜೊತೆಗಿರ್ತಾನೆ ಅಂತ ಅಗಸ್ತ್ಯನ ಕಡೆ ನೋಡಿ ಕಣ್ಣು ಹೊಡೆದು ಹೇಳಿದರು. ಅಗಸ್ತ್ಯ ಬೇಕಂತಲೇ ಮತ್ತೆ ಅವಳಿಗೆ ಕೀಟ್ಲೆ ಮಾಡತೊಡಗಿದನು. ಅಪ್ಪ ಮಕ್ಕಳು ಮಾತಾಡ್ತಾ ಇರಬೇಕಾದರೆ ನೀಲಮ್ಮರವರು ತಮ್ಮ ಮಗಳ ಹತ್ತಿರ ಬಂದು, ಐಶ್ವರ್ಯ, ನಾಳೆ ನಿನ್ನ ಮಾವನ 24ನೇ ವರ್ಷದ ಪುಣ್ಯತಿಥಿ ಇದೆ ಅಲ್ವಾ, ಅದಕ್ಕೆಲ್ಲ ಬೇಕಾಗೋ ದಿನಸಿಗಳನ್ನು ತಗೊಂಬಂದ್ಯಾ? ಹಾ ಅಮ್ಮ, ಅದಕ್ಕೋಸ್ಕರ ನಾನು ಮತ್ತು ಅವರು ಹೋಗಿರೋದು. ಹೊಸ ಶರ್ಟ್ ಪಂಚೆ ತಗೊಂಡ್ಕೊಂಡು ಬಂದಿದ್ದೀರಾ? ಓ ಇಲ್ಲ ಅಮ್ಮ, ಮರ್ತೇ ಹೋಯ್ತು, ನಾನು ಈಗಲೇ ಅವ್ರಿಗೆ ಹೇಳ್ತೀನಿ. ಇರು, ನೀನು ಇದನ್ನೆಲ್ಲ ಜೋಡಿಸು, ನಾನೇ ಹೋಗಿ ಅವನಿಗೆ ಹೇಳ್ತೀನಿ ಅಂತ ಅವರು ಹೇಳಿ ತಮ್ಮ ಅಳಿಯನ ಹತ್ತಿರ ಬಂದು, ಅಭಿಷೇಕ್, ಹೋಗಿ ಶರ್ಟ್ ಮತ್ತು ಪಂಚೆ ತೆಗೆದುಕೊಂಡು ಬಾ, ನಾಳೆಗೆ ಬೇಕಲ್ವಾ? ಓ ಮರ್ತೇ ಬಿಟ್ಟಿದತ್ತೆ, ಈಗಲೇ ಹೋಗಿ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿ ಅಭಿ ಬಟ್ಟೆ ಅಂಗಡಿಗೆ ಹೋಗಿ ತನ್ನ ತಂದೆ 24ನೇ ವರ್ಷದ ಪುಣ್ಯತಿಥಿಗೋಸ್ಕರ ಶರ್ಟ್ ಮತ್ತು ಪಂಚೆ ತೆಗೆದುಕೊಂಡು ಬಂದನು. ರಾತ್ರಿಯ ಊಟ ಎಲ್ಲ ಆದ ಮೇಲೆ ಎಲ್ಲರೂ ಮಲಗಿಕೊಳ್ಳಲು ಹೋದರು. ಅಭಿ ಮಲಗಲು ರೆಡಿಯಾಗುತ್ತಿದ್ದನು. ಆಗ ಐಶ್ವರ್ಯ ಅವರಿಗೆ ಹಾಲು ತಂದು ಕುಡಿಯಲು ಕೊಟ್ಟರು. ಹಾಲಿನ ಗ್ಲಾಸ್ ತೆಗೆದುಕೊಂಡ ಅಭಿ ಐಶ್ವರ್ಯಳನ್ನೇ ನೋಡತೊಡಗಿದರು. ಏನ್ರಿ ಹಾಗೆ ನೋಡ್ತಾ ಇದ್ದೀರಾ? ಏನೂ ಇಲ್ಲ, ಈಗಲೂ ಹಾಗೆ ಅವತ್ತಿನ ಥರ ಕಾಣಿಸ್ತಾ ಇದೆಯಾ. ಯಾವತ್ತಿನ ವಿಷಯ ಮಾತಾಡ್ತಾ ಇದ್ದೀರಾ? ಅದೇ ಕಣೆ, ನಮ್ಮಿಬ್ಬರು ಫಸ್ಟ್ ನೈಟ್ ದಿವಸ ನೀನು ಇದೇ ಥರ ಹಾಲು ತಗೊಂಡ್ಕೊಂಡು ಬಂದು ನನಗೆ ಕೊಟ್ಟಿದ್ದೆ ಅಲ್ವಾ, ಅದು ಈಗ ನೆನಪಾಯ್ತು. ಏನ್ರಿ ನೀವು, ಈ ವಯಸ್ಸಲ್ಲಿ ನಿಮಗೆ ಫಸ್ಟ್ ನೈಟ್ ನೆನಪಾಗ್ತಾ ಇದೆಯಾ? ಸುಮ್ಮನೆ ಬಿತ್ಕೊಳ್ಳಿ. ಈ ವಯಸ್ಸು ಅಂದರೆ ಏನೇ ಮುದುಕನಾಗಿ ಬಿಟ್ಟಿದ್ದೀನಾ? ಅಬ್ಬಬ್ಬ ಅಂದರೆ 52 ವರ್ಷ ಆಗಿದೆ ಅಷ್ಟೇ. ಈ ವಯಸ್ಸಲ್ಲಿ ರೊಮ್ಯಾನ್ಸ್ ಮಾಡಬಾರ್ದಂತ ಏನಾದರೂ ರೂಲ್ಸ್ ಇದೆಯಾ? ಆಯಿತು, ನೀವು ಮಾಡ್ಕೊಳ್ಳಿ, ನನಗೆ ನಿದ್ದೆ ಬರ್ತಾ ಇದೆ, ನಾನು ಮಾಡ್ಕೋತೀನಿ. ಏನೇ ನೀನು ಯಾವಾಗಲೂ ಮಲಗೋದೇ ಆಯಿತು. ಮಕ್ಕಳಾದ್ಮೇಲೆ ಒಂದಿನ ನನ್ನ ಹತ್ತಿರ ಬಂದಿದೆಯಾ? ನಾನು ಹತ್ತಿರ ಬಂದಾಗಲೆಲ್ಲ ನಾನು ದೂರ ಸರಿಸ್ತಾ ಇದ್ದೆ. ದೂರ ಸರಿಸದೆ ಇನ್ನೇನು ಮಾಡಲಿ? 2 ಮಕ್ಕಳಾದ್ಮೇಲೆ ಮತ್ತೆ ಮಕ್ಕಳು ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ನಾವು ಇದ್ವಾ? ನಾವಿರೋ ಪರಿಸ್ಥಿತಿಯಲ್ಲಿ ನಮಗೆ 2 ಮಕ್ಕಳು ಸಾಕು ಅಂತ ನಾನು ಆ ರೀತಿ ನಡೆದುಕೊಳ್ತಾ ಇದ್ದೆ. ಆಯಿತು ಬಿಡಿ, ನಿನ್ನ ಮಾತನ್ನು ಒಪ್ಪೋಣ, ಆದರೆ ಪ್ರೀತಿ ಮಾಡಬಾರ್ದಂತ ರೂಲ್ಸ್ ಇದೆಯಾ? ನಾವು ಮುಂಚೆ ಹೇಗಿದ್ವಿ ಈಗಲೂ ಕೂಡ ಹಾಗೇ ಇರೋಣ. ನನಗೆ ನೀನು ತುಂಬ ಪ್ರೀತಿ ಮಾಡಬೇಕಂತ ಅನ್ನಿಸ್ತಾ ಇದೆ ಕಣೆ. ನೀನು ನೋಡಿದ್ರೆ ಯಾವಾಗಲೂ ಬಿಸಿ ಇರ್ತೀಯ. ಕೂತ್ಕೊಂಡು ಮುದ್ದು ಮಾಡ್ತಾ ಮೊದಲಿನ ಥರ ಹರಟೆ ಹೊಡೆಯೋಣ. ಏನ್ರಿ ಆಗಿದೆ ಇವತ್ತು ನಿಮಗೆ? ಡ್ಯಾಡಿ ಇದ್ದಾಗ ನನಗೆ ತುಂಬ ಪ್ರೀತಿ ಕೊಡ್ತಾ ಇದ್ರು. ನಮ್ಮನ್ನು ಉಳಿಸೋಕ್ಕೋಸ್ಕರ ಅವ್ರು ತಮ್ಮ ಜೀವನವನ್ನೇ ಬಲಿ ಕೊಟ್ಬಿಟ್ರು. ಅವ್ರೇನಾದರೂ ಇವತ್ತು ಇದ್ದಿದ್ರೆ ನಮ್ಗೆ ಯಾವುದಕ್ಕೂ ಕೊರತೆ ಇರ್ತಾ ಇರಲಿಲ್ಲ ಅಂತ ಅಭಿ ಹೇಳಿದಾಗ ಐಶ್ವರ್ಯಗೆ ಅಭಿಯ ಪರಿಸ್ಥಿತಿ ನೋಡಿ ಮರುಕು ಉಂಟಾಯಿತು. ಅಭಿಯ ಹತ್ತಿರ ಹೋಗಿ ಅವರನ್ನು ತಬ್ಬಿಕೊಂಡು ಸಾಂತ್ವನ ಮಾಡತೊಡಗಿದರು. ರೀ, ಈ ಥರ ಎಲ್ಲ ಮಾತಾಡಬೇಡ್ರಿ. ನಾನು ಯಾವತ್ತೂ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿಲ್ಲ.
ಪರಿಸ್ಥಿತಿಗೆ ಅನುಗುಣವಾಗಿ ನಡೆದುಕೊಂಡು ಹೋಗ್ತಾ ಇದ್ದೆ. ಮುಂಚೆ ಹೇಗೆ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ನ, ಈಗಲೂ ಕೂಡ ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಬಿಯ ಹಣೆಗೆ ಮುತ್ತಿಟ್ಟು, ಮಕ್ಕಳು ದೊಡ್ಡವರಾಗಿದ್ದಾರೆ, ಇನ್ನು 1-2 ವರ್ಷದಲ್ಲಿ ಅವ್ರಿಗೂ ಕೂಡ ಮದುವೆ ಆಗುತ್ತೆ. ನೀವು ನೋಡಿದರೆ ಹೊಸದಾಗಿ ಮದುವೆ ಆದ ಥರ ವರ್ತಿಸ್ತಾ ಇದ್ದಾರೆ. ನೀವು ಈ ಥರ ಮಾಡೋದನ್ನು ಮಕ್ಕಳೇನಾದರೂ ನೋಡಿದ್ರೆ ಅಷ್ಟೇ ನಮ್ಮ ಕತೆ. ಮಕ್ಕಳ ಥರ ಆಡೋದು ಬಿಟ್ಟು ಸ್ವಲ್ಪ ದೊಡ್ಡವ್ರ ಥರ ಬಿಹೇವ್ ಮಾಡಿ. ನೋಡು ಐಶು, ಮಕ್ಕಳು ಎಲ್ಲರೂ ಮಾಡ್ಕೋತಾರೆ, ಆದರೆ ಮಕ್ಕಳಾದ ಮೇಲೆ ಹೆಂಡತಿನ ಪ್ರೀತಿ ಮಾಡೋರು ತುಂಬ ಕಮ್ಮಿ ಜನ ಸಿಗೋದು. ಈಗ ನನ್ನನ್ನೇ ನೋಡು, ನಾನು ಈಗಲೂ ಕೂಡ ನಾನು ಮೊದಲಿನ ಥರನೇ ಪ್ರೀತಿ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಪ್ರೀತಿ ಯಾವತ್ತೂ ಕಮ್ಮಿ ಆಗಬಾರ್ದು. ನಾವು ಹಣ್ಣು ಮುದುಕಿ ಆಗೋವರೆಗೂ ಪ್ರೀತಿ ಮಾಡ್ತಾನೆ ಇರಬೇಕು. ನೀನು ನನಗೆ, ನಾನು ನಿನಗೆ, ನನ್ನ ಬಿಟ್ಟು ನೀನಿರಲ್ಲ, ನೀನು ಬಿಟ್ಟು ನಾನಿರಲ್ಲ ಅನ್ನೋ ಥರ ಇರಬೇಕು. ಒಂದು ಹೊತ್ತಿನ ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಪ್ರೀತಿಗೆ ಮಾತ್ರ ಕೊರತೆ ಆಗ್ಬಾರ್ದು, ತಿಳಿತಾ? ಅಯ್ಯೋ ರಾಮ, ಮತ್ತೆ ಶುರು ಮಾಡಿಬಿಟ್ರ ನಿಮ್ಮ ವೇದಾಂತನ? ಆಯ್ತು ರೀ, ನಾನು ಸಾಯೋವರೆಗೂ ನಿಮ್ಮನ್ನು ಪ್ರೀತಿ ಮಾಡ್ತೀನಿ, ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಸತ್ರೂ ಒಟ್ಟಿಗೆ, ಬದುಕಿದ್ರೂ ಒಟ್ಟಿಗೆ. ನೀವಿಲ್ಲದೆ ನಾನು ಇರ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ಸಾವಲ್ಲೂ ಕೂಡ ನಾನು ನಿಮ್ಮ ಜೊತೆಗೇನೆ ಇರ್ತೀನಿ ಅಂತ ಐಶು ಹೇಳಿದಾಗ ಅಬಿ ಐಶುವಿನ ಬಾಯಿಗೆ ಬೆರಳಿಟ್ಟು, ಬಿಡ್ತು ಅನ್ನೆ, ಈಗಲೇ ಸಾಯಿ ಮಾತು ಯಾಕೆ ಹೇಳ್ತೀಯಾ? ನಾವಿಬ್ಬರು 100 ವರ್ಷ ಸುಖವಾಗಿ ಬಾಳ್ಬೇಕು, ಅಲ್ಲಿ ತನಕ ನಮ್ಮಿಬ್ಬರಿಗೆ ಏನೂ ಆಗಲ್ಲ ಅಂತ ಹೇಳಿ ಅವರನ್ನು ಬಿಗಿದಪ್ಪಿಕೊಂಡರು. ಕತೆ ಮುಂದುವರಿಯುವುದು. ಅಬಿ ಮತ್ತು ಐಶು ಯಾವ ರೀತಿ ಬದುಕಿಕೊಂಡರು ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.